ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಯ್ಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ಆಕಾಶ ತತ್ವ ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಪಾಠದಲ್ಲಿ ಏನಂತಂದರೆ, ಆಕಾಶ ತತ್ವ ಕಡಿಮೆ ಆದರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇಲ್ಲಿ. ಮೊದಲನೇದಾಗಿ ಆಕಾಶ ತತ್ವ ಅನ್ನುವಂಥದ್ದು ಕಡಿಮೆ ಆದರೆ ಲ್ಯಾಕ್ ಆಫ್ ವಿಷನ್ ಅನ್ನುವಂಥದ್ದು ಕಾಣಿಸುತ್ತೆ ಇಲ್ಲಿ. ದೃಷ್ಟಿ ದೋಷ ಅನ್ನುವಂಥದ್ದು ಏನಾಗಬಹುದು? ಕಣ್ಣು ಹೋಗ್ಬಿಡ್ತಾವ? ಹೋಗಲ್ಲ, ಚಸ್ಮಾನು ಬರಲ್ಲ. ದೃಷ್ಟಿ ದೋಷ ಅನ್ನುವಂಥದ್ದು ಹೇಗಾಗುತ್ತೆ ಇಲ್ಲಿ ಅಂತ ಕೇಳಿದ್ರೆ, ಏನು ಕಾಣಿಸ್ತಾ ಇರುವಂಥದ್ದು, ಏನು ತೋಚದೇ ಇರುವಂಥದ್ದು, ನೀನು ಇದ್ದೀಯ ಅಷ್ಟೇ, ಅದು ನೀನು ಏನು ಮಾಡಬೇಕು ಅಂತಾನೆ ತೋಚಲ್ಲ. ಕಣ್ಣು ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗೇ ಇದೆ, ನಿಂದು ತಲೆ ಚೆನ್ನಾಗಿಲ್ವಲ್ಲ. ಅಂದ್ರೆ ಇಲ್ಲಿ ಆಕಾಶ ತತ್ವ ನೀನು 4 ತತ್ವಗಳನ್ನ ದಾಟಿದೀಯ. ಈಗ 4 ತತ್ವಗಳನ್ನ ದಾಟಿ ಕೊನೆ ಹಂತದಲ್ಲಿ ಬಂದಿದೀಯ. ನಿನಗೆ ಯಾತರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಎಲ್ಲ ಮುಗಿದಿದೆ. ನಿಂದು ಹಸಿವು ಮುಗಿದೋಗಿದೆ, ಆಸೆ ಮುಗಿದೋಗಿದೆ. ಹೇಗೆ ಮುಗಿದೋಗಿದೆ ಅಂತ ನೋಡಿದಾಗ ಇಲ್ಲಿ ಸಪ್ತ ಚಕ್ರಗಳ ಬಗ್ಗೆ ಮಾತಾಡಿದ್ವಿ ನಾವು ಹಿಂದೆ. ಆದರೆ ಸದ್ಗುರುಗಳು ಹೇಳ್ತಾರೆ ಇಲ್ಲ 112 ಚಕ್ರಗಳಿದೆ ಅಂತ. ಇದೆಯಾ? ನಾನೇ ಹೇಳ್ಬೇಕಲ್ವ ಅದನ್ನ? ಎಸ್, ನಾನೇ ಹೇಳ್ಬೇಕು. ಯಾಕಂದ್ರೆ ಅದನ್ನ ನೀನು ಹೇಳಕ್ಕಾಗಲ್ಲ. ಇವಾಗ ಈ 112 ಚಕ್ರಗಳು ಅಂತಂದ್ರೆ, ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನಿನ್ಗೆ ವಿಡಿಯೋ ಮಾಡುವಾಗ್ಲೇನೆ ಹೇಳಿದ್ದೆ ಅದನ್ನ. ಏನು ಆಕಾಶ ತತ್ವದ ಬಗ್ಗೆ ಹೇಳ್ತಾ ಇರೋವಾಗ್ಲೇನೆ, ಇಲ್ಲಿ 12 ರಾಶಿಗಳಿದೆ, ಹೌದಾ? ಒಂದೊಂದು ರಾಶಿಯಲ್ಲಿ 9 ಚರಣಗಳಿದೆ, ಹೌದಾ? ಒಂದು ನಕ್ಷತ್ರಕ್ಕೆ 4 ಚರಣಗಳು. ಒಟ್ಟು ಒಂದು ರಾಶಿಯಲ್ಲಿ 9 ಚರಣ ಆದ್ರೆ 12 ರಾಶಿಯಲ್ಲಿ ಎಷ್ಟಾಯ್ತು? 108 ಚರಣ ಆಯ್ತು, ಹೌದಾ? 27 ನಕ್ಷತ್ರ ಇದೆ, 108 ಚರಣಗಳಿದೆ. 108 ಆದ್ಮೇಲೆ 112ಕ್ಕೆ 4 ಬೇಕಲ್ಲ, ಇನ್ನೇನಾದ್ರೂ ಇರ್ಬೋದಾ? ಇದೆ. ಅಭಿಜಿತ್ ನಕ್ಷತ್ರ ಅಂತ ಕೇಳಿದ್ಯಾ? ಕೇಳಿದ್ಯಾ ತಾನೆ? ಈ ಅಭಿಜಿತ್ ಅನ್ನುವಂಥದ್ದು ಇದೆಯಲ್ಲ, ಇದು ಮಧ್ಯಾಹ್ನ 12ರಿಂದ 12:30 ಸಮಯದಲ್ಲಿ ಬರುವಂತ ಒಂದು ನಕ್ಷತ್ರ ಇದು. ಇದನ್ನ ಡಿವೈನ್ ಎನರ್ಜಿ ಅಂತ ಕೂಡ ಕರೆಯಲಾಗುತ್ತೆ. ಈ ಏನು ಎಲ್ಲಾ ಚಕ್ರಗಳು ಇಲ್ಲಿ ದಾಟಿ ಏನ್ ಮೇಲಕ್ಕೆ ಹೋಗ್ತೀಯ ನೀನ್ ಸಹಸ್ರಾರದಲ್ಲಿ ಕೆಲಸ ಮಾಡುವಂತ ಒಂದು ಡಿವೈನ್ ಎನರ್ಜಿ ಅದು. ಅದರಲ್ಲಿ 4 ಪಾದಗಳಿದೆ. ಆ ಎಲ್ಲ ಸೇರಿ ಆ ಒಂದು ಸಹಸ್ರಾರ ಚಕ್ರದಲ್ಲಿ ಇರತಕ್ಕಂತ ಆ 4 ಪಾದಗಳು ಸೇರಿ 112 ಚಕ್ರಗಳು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿ ಸಪ್ತ ಚಕ್ರಗಳನ್ನ ನೀನು ಆಕ್ಟಿವೇಶನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೇಳ್ತಿರ್ತಾರೆ. ಬಟ್ ಅಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ನೀನು ಮೇಷರಾಶಿ ಅಶ್ವಿನಿ ನಕ್ಷತ್ರದಿಂದ ಹಿಡ್ಕೊಂಡು, ಅಶ್ವಿನಿ ನಕ್ಷತ್ರ ಪ್ರಥಮ ಚರಣದಿಂದ ಹಿಡ್ಕೊಂಡು ರೇವತಿ ನಕ್ಷತ್ರದ ಕೊನೆಯ ಚರಣದವರೆಗೂ ನೀನು ಬಂದಿದೀಯ ಅಂತ ಇಟ್ಕೊ. ಈ ಎಲ್ಲ ಚಕ್ರಗಳಲ್ಲೂ ಕೂಡ ನೀನು ಓಡಾಡ್ಕೊಂಡ್ ಬಂದಿದೀಯ ಆಲ್ರೆಡಿ. ಅದನ್ನೇನು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಈ ಒಂದು ಹಂತವನ್ನ ಪಡ್ಕೊಳ್ಳೋದಕ್ಕೆ ನೀನು ಅದೆಷ್ಟು ಜನ್ಮ ಎತ್ತಿದೀಯ? 108 ಜನ್ಮ ಎತ್ತಿ ನೀನ್ ಇಲ್ಲಿ ಬಂದಿದೀಯಾ ಅಂತ ಹೇಳ್ಬೇಕು ಅಂತ ಕೇಳಿದ್ರೆ, ಅದ್ರಲ್ಲಿ ಎಷ್ಟು ಸಾರಿ ರಿಜೆಕ್ಟ್ ಆಗಿರ್ಬೋದು ನೀನು? ಅನೇಕ ಜನ್ಮಗಳ ಪ್ರಯತ್ನ ಇದೆ ನಿಂದಿಲ್ಲಿ. ಈ ಜನ್ಮಕ್ಕೆ ಬಂದು ಇಲ್ಲಿ ನಿಂತ್ಕೋಬೇಕು ಅಂತ ಕೇಳಿದ್ರೆ, ರೇವತಿ ನಕ್ಷತ್ರದ ಕೊನೆಯ ಹಂತಕ್ಕೆ ಬಂದು ನಿಂತ್ಕೋಬೇಕು ಅಂತ ಕೇಳಿದ್ರೆ, ನಿಂದ ಅನೇಕ ಜನ್ಮಗಳ ಪ್ರಯತ್ನ ಇದೆ ಇಲ್ಲಿ. ಅದಕ್ಕೆ ನೀನು ಯಾರ ಜೊತೆಲಿ ಕನೆಕ್ಟ್ ಆಗ್ಬೇಕಾಗಿದೆ? ಕೆಳಗಿನವ್ರ ಜೊತೆಲಿ ಅಲ್ಲ, ತಿರುಗಿ ನೀನ್ ಡಿವೈನ್ ಜೊತೆಲಿ ಕನೆಕ್ಟ್ ಆಗ್ಬೇಕಾಗಿದೆ, ಕಾಸ್ಮಿಕ್ ಎನರ್ಜಿ ಜೊತೆಲಿ ಕನೆಕ್ಟ್ ಆಗ್ಬೇಕಾಗಿದೆ, ಹಿರಣ್ಮಯ ಜೊತೆಲಿ ಕನೆಕ್ಟ್ ಆಗ್ಬೇಕಾಗಿದೆ, ಹಿರಣ್ಯ ಗರ್ಭದ ಜೊತೆಲಿ ಕನೆಕ್ಟ್ ಆಗ್ಬೇಕು, ಹೌದಾ? ಇಲ್ಲಿ 3 ಗರ್ಭಗಳೇ ಇದೆ. ಒಂದು ಭೂಗರ್ಭ, ಇನ್ನೊಂದು ಅದರ ಮೇಲೆ ನಾವು ಜನನ ಆಗಿರ್ತಕ್ಕಂಥದ್ದು, ಭೂಮಿಯ ಮೇಲೆ ತಾನೇ ಆಗಿರೋದು. ಯಾರಿಂದ ಜನನ ಆಗಿದ್ದೀವಿ? ಮಾತೃಗರ್ಭದಿಂದ ಜನನ ಆಗಿದ್ದೀವಿ. ನೆಕ್ಸ್ಟ್ ಇನ್ನೊಂದಿದೆ, ಅದೇ ಹಿರಣ್ಯ ಗರ್ಭ. ನಾವು ಎಲ್ಲಿಂದ ಬಂದಿದ್ದೀವಿ? ಎಲ್ಲಿಂದನಾದ್ರು ಬಂದಿರ್ಬೇಕಲ್ಲ.
ಇಲ್ಲಿ ಜನನ ಆಗಿದ್ದೀವಿ ನಾವು. ಬಟ್ ಎಲ್ಲಿಂದ ಬಂದಿದ್ದೀವಿ? ಹಿರಣ್ಯ ಗರ್ಭದಿಂದ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲೇನಿದೆಯೋ ಇದನ್ನ ಅನುಭವಿಸ್ಕೊಂಡು ಹೋಗಕ್ ಬಂದಿರೋದು ನಾವು. ಈಗ ಆಲ್ರೆಡಿ ಮೀನ್ ರಾಶಿ ರೇವತಿ ನಕ್ಷತ್ರಕ್ಕೆ ಬಂದ್ಬಿಟ್ಟಿದೀವಪ್ಪ ಅಂತಂದ್ರೆ ಹಿಂದಿರೋದನ್ನೆಲ್ಲ ಅನುಭವಿಸಿದೀವಿ ತಾನೆ. ಇನ್ನು ಹೋಗ್ಬೇಕಾಗಿರೋದು ಎಲ್ಲಿ? ಮೇಲಕ್ಕೆ ಹೋಗ್ಬೇಕಾಗಿದೆ. ನಾವು ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ಹೋಗ್ಬೇಕಾಗಿದೆ. ನಮಗೆ ಕಡಿಮೆ ಆಗಿದೆ ಇವಾಗ ಇದು ವಿಷನ್. ಯಾವ ಕಡೆ ವಿಷನ್ ಮಾಡ್ಬೇಕು ನೀನು? ಕಣ್ಣು ಮುಚ್ಚಿದ್ರೆ, ಭೌತಿಕ ಕಣ್ಣುಗಳನ್ನ ಮುಚ್ಚಿದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನ ಅನ್ನತಕ್ಕಂಥದ್ದು ತೆರೆಯಲ್ಪಡಬೇಕು ಅಂತ ಹೇಳುತ್ತೆ. ಅದೇ ತಾನೇ ಡಿವೈನ್ ಎನರ್ಜಿ ಕನೆಕ್ಟ್ ಆಗುವಂತ. ನಮಗೆ ಈ ರೇವತಿ ನಕ್ಷತ್ರ ಅನ್ನೋದಕ್ಕೂ ಕೂಡ ಬುಧನೇ ಅಧಿಪತಿ ಆಗಿದ್ದಾನೆ ಇಲ್ಲಿ. ಬುದ್ಧಿ, ಕಾನ್ಸಿಯಸ್ ಮೈಂಡ್, ಪೃಥ್ವಿ ತತ್ವ ಸುಮ್ನೆ ಇರುತ್ತಾ? ಸುಮ್ನೆ ಇರಲ್ಲ ಅದು. ಅದಕ್ಕೆ ಹೇಳ್ತಾ ಇರೋದು, ಈ ಸುಮ್ನೆ ಇರಲ್ಲೇ ಇರುವಂತದ್ದು ಇದೆಯಲ್ಲ, ಇದನ್ನ ಸುಮ್ನೆ ಇರೋಂಗ್ ಮಾಡೋದು. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡು. ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಕ್ ಹೊರಟಿರುವಂತದ್ದು. ನೆಕ್ಸ್ಟ್ ದೃಷ್ಟಿ ದೋಷ ಅಂತ ಕೇಳಿದ್ರೆ ನಿನ್ಗೆ ವಿಷನ್ ಸಿಗ್ತಾ ಇಲ್ಲ ಇಲ್ಲಿ. ಯಾಕೆ ವಿಷನ್ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ನೀನ್ ಯಾವಾಗ್ಲೂ ಕಾನ್ಸಿಯಸ್ ಅಲ್ಲೇ ಇದ್ದೆ ಅಂತ ಕೇಳಿದ್ರೆ ನೀನ್ ಅಧ್ಯಾತ್ಮದ ದಾರಿ ಕಡೆ ಹೋಗಕ್ ಆಗಲ್ಲ. ಅದಕ್ಕೆ ಇಲ್ಲಿ ದೃಷ್ಟಿ ದೋಷ, ಲ್ಯಾಕ್ ಆಫ್ ವಿಷನ್ ಅನ್ನುವಂಥದ್ದು. ನೆಕ್ಸ್ಟ್ ಕನ್ಫ್ಯೂಷನ್. ನಾನೇನ್ ಇರ್ಬೇಕಾ ಅಥವಾ ಹೋಗ್ಬೇಕಾ ಅಂತ. ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಋಣಗಳು ಮುಗಿಬೇಕು. ಮಾತೃದೋಷ, ಪಿತೃದೋಷ, ದೇವದೋಷ ಎಲ್ಲ ಇದೆಯಲ್ಲ ಇಲ್ಲಿ. ಪ್ರಕೃತಿ ದೋಷ ಏನೋ ತಿಂದಿದೀಯಾ ನೀನ್ ಅವ್ರದ್ದು, ತೀರ್ಸ್ಬೇಕು. ತೀರ್ಸದೆ ಹೋಗಕ್ ಆಗಲ್ಲ ಇಲ್ಲಿ. ತೀರ್ಸ್ಬೇಕು ಅಂತಂದ್ರೆ ಇರ್ಬೇಕಾ? ತೀರ್ಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ನೀನು. ಆದ್ರೆ ನಿನ್ನ ಹತ್ರ ಬುದ್ಧಿ ಇದೆ. ಬುದ್ಧಿ ಏನ್ ಮಾಡುತ್ತೆ? ವಿಜ್ಞಾನ ಏನ್ ಮಾಡ್ತಾ ಇದೆ? ಇಲ್ಲಿ ವಿಜ್ಞಾನದಲ್ಲಿ ಎರಡು ತರ ಇದೆ, ಹೌದಾ? ಒಂದು ಭೌತಿಕ ವಿಜ್ಞಾನ, ಹೌದಾ? ಇವಾಗ ಏನ್ ನಡೀತಾ ಇದೆಯೋ ನಾನು ಅದನ್ನೆಲ್ಲ ಕಂಡು ಹಿಡಿದಿದ್ದೀನಿ. ಎಸ್, ಯಾತಕ್ಕೋಸ್ಕರ? ನಿನ್ನ ಭೌತಿಕ ಸುಖಕ್ಕೋಸ್ಕರವಾಗಿ ನೀನು ಕಂಡು ಹಿಡಿದಿರ್ತಕ್ಕಂಥ ಒಂದು ವಿಜ್ಞಾನ ಅದು. ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದೆ. ಆದ್ರೆ ನೀನ್ ಏನ್ ಮಾಡಿದೀಯಾ ಅಂತ ಕೇಳಿದ್ರೆ ನ್ಯಾಚುರಲ್ ಪ್ರೊಸೆಸ್ ಇದೆಯಲ್ಲ, ಆ ನ್ಯಾಚುರಲ್ ಲಾ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ಯಾ. ಹೌದು. ಯಾಕಂತ ಕೇಳಿದ್ರೆ ಕೈಗಳಿಂದ ಬಟ್ಟೆ ವಾಶ್ ಮಾಡಿದ್ರೆ ಇಲ್ಲಿರುವಂತ ಜಾಯಿಂಟ್ಸ್ ಏನಾಗ್ತಾ ಇತ್ತು, ಲೂಸ್ ಆಗ್ತಾ ಇತ್ತು. ಅಲ್ಲಿ ಕೆಳಗಡೆ ಕೂತ್ಕೊಂಡು ಮಾಡ್ತಾ ಇರೋದ್ರಿಂದ ಬಾಡಿಗೆ ಎಕ್ಸರ್ಸೈಸ್ ಆಗ್ತಾ ಇತ್ತು. ನೀನ್ ಅದಕ್ಕೊಂದು ವಾಷಿಂಗ್ ಮೆಷಿನ್ ಕಂಡು ಹಿಡಿದಿದ್ಯಾ. ಯಾಕೆ ಕಂಡು ಹಿಡಿದಿದ್ಯಾ? ಆ ಯಾವಾಗ ಕೆಲಸ ಮಾಡ್ತಾ ಇದ್ರು ಮನೇಲಿ ಇದ್ಕೊಂಡು ಅವ್ರನ್ನ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತ ಅವ್ನು ಕೇಳಿದ್ರೆ ಅವ್ರ ಕಾಲಾಂತರದಲ್ಲಿ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಕೆಲಸ ಮಾಡೋರು ಯಾರು? ಅದಕ್ಕೆ ಒಂದು ಮಷಿನ್ ಕಂಡು ಹಿಡಿದೆ. ಒಂದ್ ಮಷಿನ್ ಕಂಡು ಹಿಡಿದೆ, ಇನ್ನೊಂದು ಕಂಡು ಹಿಡಿದೆ. ಪಾತ್ರೆ ತೊಳೆಯಕೊಂದ್ ಬೇಕಾಗಿತ್ತು, ಅದನ್ನೊಂದು ಕಂಡು ಹಿಡಿದೆ. ಅಡಿಗೆ ಮಾಡಕ್ಕೊಂದ್ ಬೇಕಾಗಿತ್ತು, ಅದನ್ನೊಂದು ಕಂಡು ಹಿಡಿದೆ. ಕಸ ಬಿಡಿಸೋಕೊಂದ್ ಬೇಕಾಗಿತ್ತು, ಅದನ್ನೊಂದು ಕಂಡು ಹಿಡಿದೆ. ಎಲ್ಲ ಕಂಡು ಹಿಡಿದೆ. ಅವಾಗ ಬ್ರಾಹ್ಮಣರಿಗೆ ಕೆಲ್ಸ ಇಲ್ದಂಗ ಆಯ್ತು. ಬ್ರಾಹ್ಮಣ, ಕ್ಷತ್ರಿಯ, ಡಿವೈನ್ ಎನರ್ಜಿ ಇದ್ದವ್ರಿಗೆ ಕೆಲ್ಸ ಇಲ್ದಂಗ ಆಯ್ತು. ಅವ್ರೇನ್ ಮಾಡಿದ್ರು? ಆಸ್ಪತ್ರೆಯಲ್ಲೂ ಮಷಿನ್ ಕಂಡು ಹಿಡಬಿಟ್ರು. ಕಂಡು ಹಿಡಿಯಕ್ ಬರಲ್ಲ ಅವ್ರಿಗೆ. ನೀನ್ ಕಂಡು ಹಿಡಿದೆ, ನಿನ್ಗೆ ಅನುಕೂಲಕ್ಕೋಸ್ಕರ ನೀನ್ ಕಂಡು ಹಿಡಿದೆ. ಅವ್ರು ನಿನ್ಗೇನೋ ಸರಿ ಮಾಡ್ಬೇಕು ಅಂತ ಅವ್ರು ಕಂಡು ಹಿಡಿದಿದ್ದಾರೆ. ಬಟ್ ಎಲ್ಲ ಅಲ್ಲೇ ಹೋಯ್ತಲ್ಲ ನೀನ್ ಮಾಡಿದ್ದೆಲ್ಲ. ಅದಕ್ಕೆ ಆಯ್ತಲ್ಲಪ್ಪ. ಏನಕ್ಕೆ ಮಾಡಿದೆ ಅಂತ. ನೀನು ಸುಖವಾಗಿರೋದಕ್ಕೋಸ್ಕರ ಕಂಡು ಹಿಡಿದೆ. ಬಟ್ ಎಲ್ಲಿದೆ ಸುಖ? ಇದೆಯಾ? ಇಲ್ಲ. ಅದಕ್ಕೆ ಯಾವುದು ನ್ಯಾಚುರಲ್ ಆಗಿ ನಡೆಯುತ್ತೋ ಅದನ್ನ ಫಾಲೋಅಪ್ ಮಾಡಬೇಕು ಅನ್ನುವಂಥದ್ದು ಸ್ಪಿರಿಚುವಲ್ ಸೈನ್ಸ್. ಯಾಕಂದ್ರೆ ಸ್ಪಿರಿಟ್ ಇರೋದು ಹೇಗೆ? ಹೀಗಿದೆ ಅದು. ಮೇಲಕ್ಕೆ ತಾನೇ ಇರೋದು. ಅದು ಮುಖ ಮಾಡಿರೋದು ಮೇಲಕ್ಕೆ. ಅಗ್ನಿ ತತ್ವ, ಅಗ್ನಿ ಮೇಲಕ್ಕೆ ನೋಡುತ್ತೆ. ಜಲ ಕೆಳಕ್ ನೋಡುತ್ತೆ. ಅದು ಯಾವಾಗ ನೀನು ಜಲದೊಂದಿಗೆ ಬೆನ್ ಹತ್ತೀಯೋ ಅವಾಗ ನೀನು ಪೃಥ್ವಿಯಲ್ಲೇ ಇರತಕ್ಕಂಥದ್ದು ಕೆಳಕ್ ಹೋಗುವಂತ ಒಂದು ವಿಧಾನ. ನೀನು ಎಷ್ಟು ಸೌಲಭ್ಯಗಳನ್ನ ಪಡ್ಕೋತೀಯೋ ಅಷ್ಟು ಆಲಸ್ಯ ಅನ್ನತಕ್ಕಂಥದ್ದು ಜಾಸ್ತಿ ಆಯ್ತಾ? ಈ ಬಾಡಿ ಹೀಗಿದೆ ನೋಡು. ನೀನು ಒಂದ್ಸಾರಿ ನೀನು ಇದಕ್ಕೆ ಏನಾದ್ರೂ ಸಲಿಗೆ ಕೊಟ್ಟು ನೋಡು. ಇವತ್ ನಾಳೆ ಏನು ಕೆಲಸ ಇಲ್ಲಪ್ಪ ನಿನ್ಗೆ, ಬೆಳಿಗ್ಗೆ ಎದ್ದೇಳ್ತೀಯ? ಎದ್ದೇಳಲ್ಲ, ಆರಾಮಾಗಿ ಎದ್ದಲ್ಲ ಆಯ್ತು ಬಿಡು ಅಂತ. ಹೌದಾ? ಆಮೇಲೆ ಏನೋ ಮಾಡ್ಬೇಕು ಅಂತ ಹೊರಟಿದೀಯ, ಏನೋ ಮೈಕೈ ನೋವು ಬರುತ್ತಾ? ಬರುತ್ತೆ.
ಬರುತ್ತೆ ಅದು. ಯಾಕಂದ್ರೆ ದೇಹಕ್ಕೂ ಆತ್ಮಕ್ಕೂ ವಿರುದ್ಧವಾಗಿ ಕೆಲಸ ಮಾಡೋದು ಅದು. ಹಾಗಾಗಿ ಅದರಲ್ಲಿ ಏನಾದ್ರೂ ಒಂದಿಷ್ಟು ಕಡಿಮೆ ಆಗಿರ್ಬೇಕು, ಇಲ್ಲ ಜಾಸ್ತಿ ಆಗಿರ್ಬೇಕು. ಜಾಸ್ತಿ ಆದ್ರೆ ನಿದ್ದೆಗೆಟ್ಟು ಹಾಳಾಗ್ತೀಯ, ಕಡಿಮೆ ಆದ್ರೆ ನಿದ್ದೆನೆ ಬರಲ್ಲ, ನಿನ್ಗೆ ಕನ್ಫ್ಯೂಷನ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ ಸ್ಪಿರಿಚುವಲ್ ಡಿಸ್ಕನೆಕ್ಷನ್. ವಿಷನ್ ಇದೆಯಾ ಇಲ್ಲಿ? ಇಲ್ಲ. ನೀನು ಸ್ಪಿರಿಟ್ ಜೊತೆಲಿ ಕನೆಕ್ಟ್ ಆಗ್ಬೇಕಾಗಿತ್ತು, ನಿನ್ನೊಳಗಿನ ಆತ್ಮನೊಂದಿಗೆ ನೀನ್ ಕನೆಕ್ಟ್ ಆಗ್ಬೇಕಾಗಿತ್ತು. ಯಾಕೆ? ಇದೆಲ್ಲ ಮುಗಿದಿದೆಯಲ್ಲಪ್ಪ ನಿಂದು, ಮುಗಿದ ಮೇಲೂ ನೀನು ಹೋಗ್ಲಿಲ್ಲ ಅಂತ ಕೇಳಿದ್ರೆ ನೀನ್ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅದನ್ನೇ ಮಾಡ್ತಾ ಇರ್ತೀಯ. ಏನಕ್ಕೆ ಅಂತ. ನೆಕ್ಸ್ಟ್ ಆಧ್ಯಾತ್ಮಿಕ ಸಂಪರ್ಕ ಕಡಿತ ಆಯ್ತು ಅಂತ ಕೇಳಿದ್ರೆ ಇವನು ಇಲ್ಲೇ ಭೌತಿಕದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾನೆ. ಭೌತಿಕದಲ್ಲಿ ಇವನಿಗೆ ಏನಾದ್ರೂ ಎನರ್ಜಿ ಇದೆಯಾ? ಇಲ್ಲ, ಮುಗಿದೋಗಿದೆ. ಯಾಕೆ ಮುಗಿದೋಗಿದೆ ಅಂತ ಹೇಳಿ ನೋಡೋಣ. ಮೊನ್ನೆನೂ ಹೇಳಿದೀನಿ ನಾನು ಈ ವಿಷಯವನ್ನು. ಇಲ್ಲಿ ಹಂತ ಹಂತವಾಗಿ ಬಂದಾಗ ಮೊದಲು ಏನಾಗಿದ್ದ, ಆಶ್ಲೇಷ ನಕ್ಷತ್ರದಲ್ಲಿ ಬುಧ ಏನಾಗಿದ್ದ? ರಾಕ್ಷಸನಾಗಿದ್ದ, ಸರ್ಪದ ಅಂಶ ಅವನು. ವಿಷ ಇದೆ ಅವನಲ್ಲಿ, ಹೌದಾ? ಬುದ್ಧಿವಂತಿಕೆ ಇದೆಯಾ? ನಾನು ಹಿಂದೆ ಒಂದು ಹೇಳುವಾಗ ನಿನ್ಗೆ ಏನಂತ ಕೇಳಿದ್ರೆ, ಪೃಥ್ವಿ ತತ್ವದ ಬಗ್ಗೆ ಹೇಳ್ತಾ ಇರುವಾಗ ವ್ಯಾಪಾರ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮಧ್ಯದಲ್ಲಿದ್ದವ್ರನ್ನ ಅಲ್ಲಿ ಕೈ ಬಿಟ್ಟೆ, ಡೈರೆಕ್ಟ್ ಆಗಿ ತಗೊಂಡ್ಬಂದು ಅದನ್ನ ಒಂದು ಟ್ರಯಾಂಗಲ್ ಅಲ್ಲಿ ಜೋಡಿಸ್ಕೊಟ್ಟೆ. ನೀನು ವ್ಯಾಪಾರ ಆಗ್ಬೇಕು ಅಂತಂದ್ರೆ ಇಂಟೆಲಿಜೆನ್ಸ್ ಬಳಸ್ಬೇಕು ಅಂತ. ಹೌದಾ? ಅಮ್ಮ ಇಂಟೆಲಿಜೆನ್ಸ್ ಬಳಸಿ ವ್ಯಾಪಾರ ಮಾಡ್ಕೊಂಡ್ಲು. ಯಾರಿಗ್ ಮಾಡಿದ್ಲು ಅದನ್ನ? ಮುಂದೆ ತನ್ನ ಮಗನಿಗೆ ಮಾಡಿದ್ಲು. ಅಲ್ಲಿ ಅವನಿಗೆ ಅನ್ಯಾಯ ಆಯ್ತು ತಾನೆ? ಇಂಟೆಲಿಜೆನ್ಸ್ಗೆ ಅನ್ಯಾಯ ಆಯ್ತಾ? ಅವನು ಇಲ್ಲಿ ವಿಷವಾಗಿ ಕೂತಿದ್ದಾನೆ. ಅದ್ರ ಬಗ್ಗೆ ನಕ್ಷತ್ರದಲ್ಲಿ ಹೇಳ್ತೀನಿ ನಾನು, ಹೇಗೆ ವಿಷ ಬರುತ್ತೆ ಅದು ಅಂತ. ನೋಡು, ಈ ಮೆದುಳಿನಿಂದ ನೀನೊಂದು ಕೆಟ್ಟ ಯೋಚನೆ ಬಂತು ಅಂತ ನೀನು ಕೇಳಿದ್ರೆ ದೇಹದಲ್ಲಿ ವಿಷ ಬಿಡುಗಡೆ ಆಗುತ್ತೆ. ಅದನ್ನ ಡಿಟಾಕ್ಸ್ ಮಾಡ್ಬೇಕು ನೀನು. ಒಂದು ವೇಳೆ ಅದನ್ನ ಡಿಟಾಕ್ಸ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ನಿರ್ವಿಷೀಕರಣ ಅಂತ ಕರೀತಾರೆ, ಡಿಟಾಕ್ಸಿಫಿಕೇಶನ್. ಅದಕ್ಕೆ ಉಪವಾಸ ಮಾಡು ಅಂತ ಹೇಳೋದು. ಯಾವ ದಶೆನಲ್ಲಿ ನಿನಗೆ ಯಾವ ರೀತಿ ತೊಂದರೆ ಆಗ್ತಾ ಇರುತ್ತೋ ಆಯಾ ಒಂದು ದಿನದಲ್ಲಿ ನೀನು ಉಪವಾಸ ಮಾಡು ಅಂತ ಹೇಳಿದ್ರು. ಯಾಕಂದ್ರೆ ಆ ದಿನ ನಿನಗೆ ಅಂತ ಆಲೋಚನೆಗಳೇ ಬರುತ್ತೆ. ಆ ಆಲೋಚನೆಗಳು ನಿನ್ನ ದೇಹದಲ್ಲಿ ವಿಷವನ್ನ ಬಿಡುಗಡೆ ಮಾಡುತ್ತೆ. ಆ ವಿಷವನ್ನು ಹರಣ ಮಾಡೋದಕ್ಕೋಸ್ಕರ ನೀನು ಅವತ್ತು ಉಪವಾಸ ಮಾಡು ಅಂತ ಹೇಳಿದ್ರು. ಸುಮ್ಮನೆ ಹೇಳಿಲ್ಲ, ಸೈನ್ಸ್ ಇದೆ ಅದರಲ್ಲಿ. ಜ್ಯೋತಿಷ ಅಂದ್ರೆ ಏನು? ನ್ಯಾಚುರಲ್ ಸೈನ್ಸ್. ಈ ನ್ಯಾಚುರಲ್ ಲಾ ಏನಿದೆಯೋ ಅದರ ಪ್ರಕಾರ ನೀನ್ ನಡ್ಕೋ, ನೀನ್ ಚೆನ್ನಾಗಿರ್ತೀಯ ಅಂತ ಹೇಳ್ತಾ ಇದೆ ಇದು. ಆದ್ರೆ ಸ್ಪಿರಿಚುವಲ್ ಇದೆಯಲ್ಲ, ಅದೇನ್ ಹೇಳ್ತಾ ಇದೆ? ನ್ಯಾಚುರಲ್ ಮುಗಿದಿದೆ ಆ ಥರದ್ದು, ನ್ಯಾಚುರಲ್ ಪ್ರೊಸೆಸ್ ಮುಗಿದಿದೆ ಆ ಥರದ್ದು. ಅವನು ಸ್ಪಿರಿಟ್ ಕನೆಕ್ಟ್ ಆಗ್ಬೇಕು. ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಬಿಡ್ಬೇಕು. ಹೌದಾ? ನೀನು ಏನ್ ಪಡ್ಕೋಬೇಕಾಗಿದೆ ಅಂತ ಕೇಳಿದ್ರೆ ನ್ಯಾಚುರಲ್ ಅನ್ನ ಪಡ್ಕೋಬೇಕು ಅಂತ ಕೇಳಿದ್ರೆ ಈ ಅನ್ಯಾಚುರಲ್ ಇದೆಯಲ್ಲ ನಿಂದು, ಮ್ಯಾನ್ ಮೇಡ್, ಇದನ್ನ ಬಿಡ್ಬೇಕು ನೀನು. ಭೌತಿಕ ಸುಖಾದಿಗಳನ್ನ ಬಿಡಬೇಕು ಅಂದ್ರೇನು? ಅದನ್ನು ಪರಿಪೂರ್ಣವಾಗಿ ಅನುಭವಿಸ್ಬೇಕು ಅಂತ ಕೇಳಿದ್ರೆ ನ್ಯಾಚುರಲ್ ಪ್ರೊಸೆಸ್ ಬಗ್ಗೆ ಜ್ಞಾನ ಇರ್ಬೇಕು ನಿನಗೆ. ಇಷ್ಟೇ ನಾನು ಹೇಳ್ತಾ ಇರೋದು. ತಪ್ಪಾಗಿ ಮಾಡಿದ್ರೆ ಏನಾಗುತ್ತೆ? ಮತ್ ನಿನಗೆ ಸುಖ ಸಿಗ್ತಾ ಅಲ್ಲಿ? ಇಲ್ಲ, ನಿನಗೆ ಅಲ್ಲಿ ಸುಖವಿಲ್ಲ. ಸುಮ್ಮನೆ ಅಲದಾಡ್ತಾ ಇದ್ದೀಯ ಅಷ್ಟೇ. ನೀನ್ ಯಾಕೆ ಅಲಿತೀಯ? ನೀನ್ ಅಲಿಬೇಡ. ನೀನ್ ಯಾರು ಅಂತ ತಿಳ್ಕೊ, ಏನ್ ಮಾಡ್ಬೇಕು ಅಂತ ತಿಳ್ಕೊ, ಅದ್ರ ನ್ಯಾಚುರಲ್ ಪ್ರೊಸೆಸ್ ಏನಂತ ತಿಳ್ಕೊ. ಆ ನ್ಯಾಚುರಲ್ ಪ್ರೊಸೆಸ್ ನಿನಗೆ ಅರ್ಥ ಆಯ್ತು ಅಂತ ಕೇಳಿದ್ರೆ ನಿನಗೇನ್ ಸಿಗ್ಬೇಕಾಗಿದೆಯೋ ಆ ಸುಖ ಸಿಗುತ್ತೆ. ಅದನ್ನ ನೀನ್ ಪಡ್ಕೋಬೇಕು ಅಂತ ಕೇಳಿದ್ರೆ ನೀನ್ ನ್ಯಾಚುರಲ್ ಆಗಿ ಹೋಗ್ಬೇಕು. ಯಾವಾಗ ನೀನ್ ನೇಚರ್ಗೆ ವಿರುದ್ಧವಾಗಿ ನಡ್ಕೋತೀಯೋ ಆಗ ನಿನ್ಗೆ ತೊಂದರೆ ಇದೆ. ಇದನ್ನೇ ಹೇಳುತ್ತೆ ಜ್ಯೋತಿಷ್ಯ. ಜ್ಯೋತಿಷಿ ಹೇಳ್ಬಹುದು, ಸುಳ್ಳು ಹೇಳ್ಬಹುದು. ಯಾಕಂತ ಕೇಳಿದ್ರೆ ಒಂದಿಷ್ಟು ಕೊರತೆ ಇರ್ಬೋದಾ? ಒಂದಿಷ್ಟು ಕೊರತೆಗಳು ಇರುತ್ತೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗದೇ ಇರಬಹುದಾ? ಯಾಕಂದ್ರೆ ಬುಧನಿಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ವ್ಯಾಪಾರನೇ ಹೆಚ್ಚು. ಪೃಥ್ವಿ ತತ್ವ, ಚಂದ್ರ, ಬುಧ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ವ್ಯಾಪಾರ ಜಾಸ್ತಿ. ಅವ್ರು ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ ವಿರುದ್ಧವಾಗಿ ಅರ್ಥ ಮಾಡ್ಕೊಳ್ಳೋದು. ಯಾಕಂತ ಕೇಳಿದ್ರೆ ಅದು ಈ ಕೆಲಸ ಮಾಡಿ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ 3 ಸಮಸ್ಯೆಗಳು ಅನ್ನುವಂಥದ್ದು. ಲ್ಯಾಕ್ ಆಫ್ ವಿಷನ್, ಏನು ಕಾಣಿಸ್ತಾ ಇರೋಂಗ್ ಆಗಿದೆ ನಿನ್ಗೀಗ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಕನ್ಫ್ಯೂಷನ್, ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಟೋಟಲಿ ಕನ್ಫ್ಯೂಷನ್. ನಾನೇನ್ ಇಲ್ಲಿ ಇರ್ಬೇಕಾ, ಏನ್ ಅಲ್ಲಿ ಅವನ ಅಂತ ಕೇಳಿದ್ರೆ ನೀನು ಇಲ್ಲಿ ಒಂಥರ ನಡ್ಕೋತಾ ಇಲ್ಲ.
ಡಿಟ್ಯಾಚ್ಮೆಂಟ್ ಇದೆ ನಿನಗೆ. ಯಾರು ನಿನ್ನ ಇಷ್ಟಪಡಲ್ಲ, ಇಷ್ಟಪಡ್ತಾರೆ ಅವ್ರ ಕಷ್ಟಕ್ಕೋಸ್ಕರ. ಆದ್ರೆ ನೀನ್ ಅದ್ರಲ್ಲಿ ಸೇರ್ಕೋಬೇಕಂತೀಯ, ಇಲ್ಲ ನಿನಗ್ ಮನಸ್ಸಿಲ್ಲ. ಏನ್ ಮಾಡ್ತೀಯ ಅವಾಗ? ಗೊಂದಲದಲ್ಲಿದ್ಯಾ. ಸ್ಪಿರಿಚುವಲ್ ಡಿಸ್ಕನೆಕ್ಷನ್. ನೀನ್ ಏನ್ ಮಾಡ್ಬೇಕಿಲ್ಲಿ? ಹೇಗೆ? ನಿನ್ನ ಹತ್ರ ಒಂದು ಮೊಬೈಲ್ ಇದೆ, ಹೌದಾ? ಆ್ಯಪ್ ಇದೆ, ಆ್ಯಪು ಇದೆ ನಿನ್ನ ಹತ್ರ, ಬಟ್ ಅದು ಆನ್ಲೈನ್ ಇದೆ. ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಕೂತಿದೀಯ ನೀನು. ಹ್ಮ್ ತಲೆ ಬಿಸಿ ಆಗ್ತಾ ಇದೆ ನಿಂದು. ಏನ್ ಮಾಡ್ಬೇಕು ನೀನು? ಇಂಟರ್ನೆಟ್ ಕನೆಕ್ಷನ್ ಇಲ್ಲಪ್ಪ ನಿಂದು. ಇಂಟರ್ನೆಟ್ ಕನೆಕ್ಷನ್ ಹಾಕ್ಸ್ಕೋಬೇಕು ನೀನು. ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಕೇಳಿದ್ರೆ ವೈಫೈ ಕನೆಕ್ಷನ್ ಹಾಕ್ಸ್ಕೋಬೇಕು ನೀನು. ಹೌದು, ಇಲ್ಲ ಅಂತ ಕೇಳಿದ್ರೆ ನಿನ್ ಕೆಲಸ ಆಗಲ್ವಲ್ಲ ಅಲ್ಲಿ. ನೀನ್ ಅದನ್ನ ಬಿಟ್ಬಿಟ್ಟು ನನ್ನ ಹಣೆ ಬರನೇ ಸರಿ ಇಲ್ಲ ಅಂದ್ರೆ, ನನ್ನ ಹಣೆ ಬರನ್ ಸರಿ ಇಲ್ಲ ಅಂದ್ರೆ ನೀನ್ ಅಲ್ಲೇ ಬಿದ್ದಿರ್ತೀಯ ಅಷ್ಟೇ. ಗೊತ್ತು ತಾನೇ ನಿನ್ಗೆ ಅದ್ರ ಬಗ್ಗೆ. ಗೊತ್ತಿದ್ಮೇಲೆ ಯಾಕೆ ಸುಮ್ನೆ ಕೂತಿದ್ಯಾ? ಹಾಕಿಸ್ಕೋಬೇಕು, ಮೇಂಟೈನ್ ಮಾಡ್ಬೇಕು. ಏನ್ ಮಾಡಕ್ ಆಗಲ್ಲ ಅದನ್ನ. ನೆಕ್ಸ್ಟ್ ಹಾಗಿದ್ರೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಇದಕ್ಕೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದಾಗಿ ಹೇಳುತ್ತೆ, ಡೈಲಿ 1 hour ಸೈಲೆಂಟ್ ಮೆಡಿಟೇಷನ್. ಯಾವಾಗ ನೀನ್ ಗೊಂದಲದಲ್ಲಿ ಸಿಗಾಕೋತೀಯೋ ಅವಾಗ ನೀನೇನು ಆಗಲ್ಲ. ಯಾಕಂದ್ರೆ ಕ್ಲಿಯಾರಿಟಿ ಇಲ್ಲ ನಿನ್ಗೆ, ನಾನು ಏನ್ ಮಾಡ್ಬೇಕು. ಆದ್ರೆ ಒಳಗಿನವನಿಗೆ ಆಗಿದೆಯಾ? ಸಮಸ್ಯೆ ಇದ್ದದ್ದು ಯಾರು? ಹೊರಗಿನವನಿಗೆ, ಕಾನ್ಸಿಯಸ್ ಮೈಂಡ್. ನಿನ್ನ ಮನಸ್ಸಿನ ತರಂಗಾಂತರಗಳಿಗೆ ಅಲ್ಲಿ ಸೂರ್ಯನಿಗೆ ಮೋಡ ಹಾಕೊಂಡ್ಬಿಟ್ಟಿದೆ ಅದು. ನೀನ್ ಮನಸ್ಸನ್ನ ನೆಟ್ಟಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆತ್ಮನ ಕಡೆ ಗಮನ ಕೊಡ್ಬೇಕು. ಸೈಲೆಂಟ್ ಮೆಡಿಟೇಷನ್ ಅಂದ್ರೆ ಏನದು? ಹೇಗ್ ಮಾಡೋದು ಅದನ್ನ? ಸುಮ್ನೆ ಕೂತ್ಕೊಂಡ್ರೆ ಸುಮ್ನೆ ಇರುತ್ತಾ ಅದು? ಇರುತ್ತಾ? ಇರಲ್ಲ. ನೀನ್ ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ಇರೋದು. ಯಾವ ಮಂತ್ರ ಬೇಡ, ತಂತ್ರ ಬೇಡ, ಯಂತ್ರ ಬೇಡ, ಕುತಂತ್ರ ಬೇಡ, ಏನು ಬೇಡ ನಿನಗೆ. ಸುಮ್ಮನೆ ಕೂತ್ಕೊಳ್ಳೋದು, ಶ್ವಾಸದ ಮೇಲೆ ಗಮನ ಕೊಡುವಂತ. ಅದು ಮತ್ತೆ ಹೋಗುತ್ತೆ, ತಗೊಂಬಂದು ಅಲ್ಲೇ ನಿಲ್ಸ್ಬೇಕು, ಮತ್ತೆ ಹೋಗುತ್ತೆ, ತಗೊಂಬಂದು ಅಲ್ಲಿ ನಿಲ್ಸ್ಬೇಕು. ನೀನ್ ಅಷ್ಟೇ ಮಾಡೋದು. ಕುಂತಾಗ, ನಿಂತಾಗ, ಮಲಿಕೊಂಡಾಗ ಅಭ್ಯಾಸ ಮಾಡು. ಗಾಡಿ ಓಡಿಸುವಾಗ ಮಾಡಕ್ ಹೋಗ್ಬೇಡ, ಅವಾಗ ಕಾನ್ಸಿಯಸ್ ಇರ್ಬೇಕು ಅಲ್ವಾ? ತಿಂತಾ ಇರುವಾಗ ಕಾನ್ಸಿಯಸ್ನೆಸ್ ಇರ್ಬೇಕು. ಇನ್ನೇನೋ ಕೆಲಸ ಮಾಡ್ತಾ ಇರ್ತೀಯ ನೀನು, ಕಾನ್ಸಿಯಸ್ನೆಸ್ ಇರ್ಬೇಕು. ಹೌದಾ? ಖಾಲಿ ಇದೆಯಾ? ಗಮನ ಕೊಡು. ಖಾಲಿ ಕೂತಿದೀಯ ನೀನು, ಗಮನ ಕೊಡೋದ್ರ ಮೇಲೆ. ಆ ಗಮನ ಕೊಡೋದ್ರ ನಿನಗೆ ಅಭ್ಯಾಸ ಆಯ್ತು ಅಂತ ಕೇಳಿದ್ರೆ ಉಸಿರಾಟ ತಾನೇ ಕೆಲಸ ಮಾಡುತ್ತೆ. ಯಾಕಂತ ಕೇಳಿದ್ರೆ ಎಲ್ಲೋ ಮುಂದೆ ಕಡೆ ಬ್ಲಾಕ್ ಆಗಿದೆ. ನೀನು ಬಾಯಿ ತಕ್ಕೊಂಡಿದೀಯೋ ಬಾಯಿ ಮುಚ್ಕೊಂಡಿದೀಯೋ ನಿನಗೆ ಗೊತ್ತಿರುತ್ತಾ? ನಿನ್ ಮೂಗು ಬ್ಲಾಕ್ ಆಗೋದಕ್ಕೆ ಬಾಯಿ ಕಾರಣ, ಹೌದಾ? ನೀನ್ ಬಾಯಿ ತಕೊಂಡೇ ಇದ್ರೆ ಮೂಗು ಬ್ಲಾಕ್ ಆಗುತ್ತೆ. ನೀನ್ ಸುಮ್ನೆ ಬಾಯಿ ಮುಚ್ಕೋ, ಉಸಿರಾಟ ತಾನೇ ಆಗುತ್ತೆ. ನೀನ್ ಮಾಡ್ತಾ ಇದೀಯ ಅದನ್ನ? ಇನ್ನೇನಾದ್ರು ಮಾಡ್ತಾ ಇದೆಯಾ? ಇಲ್ಲ. ನೀನ್ ಮಾಡ್ತಾ ಇದ್ರು ಕೆಲವು ಸಮಯದವರೆಗೂ ಮಾಡ್ಕೋಬಹುದು ಅಷ್ಟೇ. ನೀನು ಎಷ್ಟೊತ್ತು ಗಮನ ಕೊಡ್ತೀಯ ಅದನ್ನ? ಮತ್ತೆ ಇದೆಲ್ಲೋ ಹೋಗುತ್ತೆ, ಅದು ಹಾಳಾದದ್ದು ಎಲ್ಲೋ ಹೋಗ್ತಾ ಇರುತ್ತೆ. ಅದನ್ನ ಸುಮ್ಮನೆ ಹಿಡ್ಕೊಂಡ್ ಬಂದು ಅಲ್ಲಿ ನಿಲ್ಸೋದು ಖಾಲಿ ಇದ್ದಾಗ. ನೀನ್ ಕೆಲ್ಸದಲ್ಲಿದ್ದಾಗ ನೀನ್ ಕೆಲ್ಸದ ಕಡೆನೆ ಗಮನ ಕೊಡಬೇಕು. ಅವಾಗ ನೀನ್ ಅದ್ರಲ್ಲಿ ಇದ್ದೆ ಅಂತ ಕೇಳಿದ್ರೆ ಉಗಿದು ಓಡಿಸ್ತಾರಲ್ಲಿ. ಏನ್ ಕೆಲ್ಸಕ್ಕೆ ಬರಲ್ಲ ನೀನು. ಕೆಲ್ಸಕ್ಕೆ ಯಾಕೆ 1 hour ಅಂತ ಕೊಟ್ಟಿರೋದು ಇಲ್ಲಿ? ನೀನ್ ಇದ್ರಲ್ಲೇ ಇದ್ದೆ ಅಂತ ಕೇಳಿದ್ರು ಕೂಡ ನೀನ್ ಯಾವ ಕೆಲ್ಸಕ್ಕೆ ಬರಲ್ಲ. ಹಾಗಾಗಿ ಅಟ್ಲೀಸ್ಟ್ 1 hour. ನಾನು ಮೊನ್ನೆ ಹೇಳಿದ್ದೆ ಇದನ್ನ. ನೀನು 8 ಭಾಗವನ್ನ ಮಾಡಿದೆ, 24 ಗಂಟೆಯಲ್ಲಿ 8 ಭಾಗವನ್ನು ಮಾಡಿ 3 ಗಂಟೆ ಸಮಯವನ್ನ ಒಂದು ಪ್ರಹರ ಅಂತ ಕರೆದಿದ್ಯಾ. ಆ ಬೆಳಗಿನ ಜಾವದ 3:30ಯಿಂದ 3 ಗಂಟೆಯಿಂದ 6 ಗಂಟೆ ಸಮಯ ಇದೆಯಲ್ಲ, ಅದನ್ನ ಅಂದ್ರೆ 3:30ಯಿಂದ 6:30 ಸಮಯ ಅನ್ನುವಂಥದ್ದು ಏನ್ ಬರುತ್ತೆ, ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರೆದಿದ್ದಾರೆ. ಆ ಸಮಯದಲ್ಲಿ ನೀನು ಆ 3 ಗಂಟೆಯನ್ನ ಯೋಗ ಮತ್ತು ಧ್ಯಾನಕ್ಕಾಗಿ ಮೀಸಲಿಟ್ರೆ ನಿನ್ಗೆ ಯಾವ ಸಮಸ್ಯೆನೂ ಇಲ್ಲ. ಆ ನಾಸ್ಟ್ರಲ್ ಇದೆಯಲ್ಲ, ಅದು ಎಲ್ಲ ಪಕ್ಕ ಕೆಲಸ ಮಾಡುತ್ತೆ. ತನ್ನ ಕೆಲಸ ನ್ಯಾಚುರಲ್ ಪ್ರೊಸೆಸ್ ಕಡೆ ಹೋಗುತ್ತೆ. ನೀನ್ ಏನ್ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ನಿನ್ಗೆ ಅರ್ಥ ಆಗುತ್ತೆ ಅಲ್ಲಿ. ಅವಾಗ ಕೋಪ ಇರಲ್ಲ, ಕೋಪ ಬರಲ್ಲ ಅವಾಗ. ಯಾಕಂತ ಕೇಳಿದ್ರೆ ತನ್ನ ಪ್ರೊಸೆಸ್ ನ್ಯಾಚುರಲ್ ಆಗಿ ಮಾಡುತ್ತೆ. ಏನ್ ಕೆಲಸ ಮಾಡುತ್ತೆ ನ್ಯಾಚುರಲ್ ಆಗಿ ಅಂತ? ಏನ್ ಕೆಲಸ ಮಾಡಿರಬಹುದು?